ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಸ್ವಾಗತ. ಗೃಹಲಕ್ಷ್ಮಿ 21ನೇ ಕಂತು 2,000 ಪ್ಲಸ್ 2,000 4,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಒಂದಿಷ್ಟು ಗುಡ್ ನ್ಯೂಸ್ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು 35/2025. ಫಸ್ಟ್ ಆಫ್ ಆಲ್ ಯಾರ್ಯಾರಿಗೆಲ್ಲ ಹಣ ಜಮೆ ಆಗುತ್ತೆ, ಯಾರ್ಯಾರಿಗೆಲ್ಲ ಹಣ ಜಮೆ ಆಗಲ್ಲ, ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಆ್ಯಂಡ್ ಇಲ್ಲಿ ಹಣ ಜಮೆ ಆಗೋಕ್ಕಿಂತ ಮುಂಚೆ ತುಂಬ ಜನರಿಗೆ ಹಣ ಜಮೆ ಆಗೋದಿಲ್ಲ. ಯಾಕೆ ಇದನ್ನು ಒಂದಿಷ್ಟು ಜನರಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೊಮ್ಮೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿ 21ನೇ ಕಂತು ಏನು 2,000 ಪ್ಲಸ್ 2,000 ಜಮೆ ಆಗ್ತಿರುವಂಥದ್ದು ಹೌದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಲ್ರಿಗೂ ಇಲ್ಲಿ ಹಣ ಹೇಗೆ ಜಮೆ ಆಗುತ್ತೆ ಇದನ್ನು ಇಲ್ಲೊಂದು ಕ್ವಶನ್ ಕೇಳ್ತಿರುವಂಥದ್ದು. ಸ್ವಲ್ಪ ಜನ ಇಲ್ಲಿ ಒಂದಿಷ್ಟು ಏನು ಕ್ವಶನ್ ಕೇಳ್ತಾ ಇರುವಂಥದ್ದು. ಡೆಫಿನೆಟಾಗಿ ನಾನು ನಿಮಗೆ ಒಂದಿಷ್ಟು ತಿಳಿಸ್ಕೊಡ್ತೀನಿ, ಏನು ಆಗ್ತಾ ಇದೆ, ಹಣ ಜಮೆ ಆಗುತ್ತಾ ಆಗೋದಿಲ್ಲೋ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಇಲ್ಲಿ ಹಣ ಯಾವಾಗ ಜಮೆ ಆಗುತ್ತೆ ಅಂದರೆ ಹಣ ಯಾವಾಗ ಬರುತ್ತೆ ಇದು ಇಲ್ಲಿ ಮ್ಯಾಟ್ರ್ ಆಗ್ತಾ ಇರುವಂಥದ್ದು. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ, ತುಂಬ ಜನರಿಗೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಇವಾಗ ಅಂತ ಏನಿಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಮತ್ತು ಎಲ್ಲರೂ ಕೂಡ ಇಲ್ಲಿ ಹಣ ಬರಲ್ಲ ಅಂತ ಹೇಳುವಂಥ ಟೆನ್ಷನ್ ಏನಿಲ್ಲ. ಎಲ್ಲರ ಅಕೌಂಟಿಗೂ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ನಮ್ಗೆ ಹಣ ಬಂದಿಲ್ಲ, ಹಣ ಬರೋದಿಲ್ಲ ಅಂತ ನೀವು ತಿಳ್ಕೊಳ್ಳುವಂಥದ್ದು ಬೇಡ. 2,000 ಪ್ಲಸ್ 2,000 4,000 ರೂಪಾಯಿ ಹಣ ಆಲ್ರೆಡಿ ಜಮೆ ಆಗಿದೆ. ಇನ್ನೂ ಏನಂದರೆ ಆಲ್ಮೋಸ್ಟ್ ಒಂದು ವಾರ ಅಥವಾ ಡೆಫಿನೆಟಾಗಿ ಒಂದು ವಾರದೊಳಗಡೆ ಆಲ್ಮೋಸ್ಟ್ ಜಮೆ ಆಗುತ್ತೆ. ಇಲ್ಲಿ ಏನು 4,000 ರೂಪಾಯಿ ಹಣ, 1-2 ರೂಪಾಯಿ ಅಲ್ಲ, ಇಲ್ಲಿಗ 4,000 ರೂಪಾಯಿ ಹಣ ಅಂತಂದ್ರೆ ದೊಡ್ಡ ಅಮೌಂಟ್ ಆಯ್ತದು. ಇವಾಗ ಕೆಲವ್ರು ಹೇಳ್ಬೋದು ಸಣ್ಣ ಅಮೌಂಟ್ ಗುರು, ಅದು ಸಣ್ಣ ಅಮೌಂಟ್ ಅದು ಅಂತ ಹೇಳ್ಬೋದು, ಆದರೆ ಅದು ದೊಡ್ಡ ಅಮೌಂಟು. ಇದು ಇವಾಗ 4,000 ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಸಣ್ಣ ಅಮೌಂಟ್ ಅಂತೂ ಅಲ್ಲವೇ ಅಲ್ಲ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಇದು ದೊಡ್ಡ ಅಮೌಂಟ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಇಲ್ಲಿ ಹಣ ಜಮೆ ಆಗಬೇಕಷ್ಟೇ. ಆ್ಯಂಡ್ ಇಲ್ಲಿ ಇದು ಸಣ್ಣ ಅಮೌಂಟ್ ನನ್ನ ಪ್ರಕಾರ ಅಂತೂ ದೇವರಾಣೆ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ, ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಆ್ಯಂಡ್ ಇಲ್ಲಿ ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ, ವಿಚಾರ ಇಲ್ಲ. ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಜಮೆ ಆಗುವಂಥದ್ದು. ಇಲ್ಲಿ ಕೆಲವರು ಅವರ ಒಂದು ಆಕ್ರೋಶವನ್ನು, ಅವರ ಒಂದು ಸಿಟ್ಟನ್ನು ಹೊರ ಹಾಕ್ತಾ ಇರುವಂಥದ್ದು, ಅದು ತಪ್ಪಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ತಪ್ಪಲ್ಲ. ಯಾಕೆ ಹೇಳ್ತಾ ಇದ್ದೀರಾ ಸರ್? ಕೆಲವು ಬಾರಿ ನೀವೇ ಹೇಳ್ತೀರಾ ಅದು ತಪ್ಪು ಅಂತ. ಎಲ್ಲಿ ನಾನು ತಪ್ಪು ಹೇಳಿಲ್ಲ. ಮತ್ತು ತುಂಬ ಜನ ಕನ್ಫ್ಯೂಸ್ ಆಗಿ ಕಮೆಂಟ್ ಹಾಕ್ತೀರ. ದಯವಿಟ್ಟು ಆ ಕನ್ಫ್ಯೂಸ್ ಆಗಿ ಕಮೆಂಟನ್ನು ಹಾಕಬೇಡಿ. ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಒಂದು ಫೋನ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ. ಮತ್ತು ಡೆಫಿನೆಟಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲ್ಲ ಅಂತ ಏನಿಲ್ಲ. ಡೆಫಿನೆಟಾಗಿ ಎಲ್ರಿಗೂ ಜಮೆ ಆಗುತ್ತೆ ಮತ್ತು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ನೋ ವೇ. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ನಾನು ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲಿಂದನೇ ನಾನು ಹೇಳ್ತಾ ಇದ್ದೀನಿ, ಟೆನ್ಷನ್ನೇ ನೀವು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಜನ ಇದನ್ನು ಮಿಸ್ ಮಾಡ್ತೀರಾ. ಎಲ್ರಿಗೂ ಹಣ ಬರಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು. ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಇಲ್ಲಿ 90% ಜನರಿಗೆ ಇಲ್ಲಿ ಆಲ್ಮೋಸ್ಟ್ ಹಣ ಜಮೆ ಆಗಿರೋದಿಲ್ಲ, ನನಗೆ ಗೊತ್ತಿದೆ. ಆದರೆ ಆ ಒಂದು 90% ಜನರು ಏನು ಮಾಡಬೇಕು? ಮತ್ತು ನಾನು ಒಂದು ವಿಚಾರವನ್ನು ಹೇಳ್ತೀನಿ. ಮೊನ್ನೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದಿದೆ. ಇಲ್ಲಿ 90% ಜನರಿಗೆ ಹಣ ಬಂದಿದೆ. ಮೊನ್ನೆ ಯಾವಾಗ ಅಂತಂದರೆ 1 ವಾರದ ಹಿಂದ್ಗಡೆ ಅಂತ ಇಟ್ಕೊಳ್ಳಿ. 1 ವಾರದಿಂದ ಆಯಿತು ಇಲ್ಲಿ ಹಣ ಜಮೆ ಆಗಿತ್ತು. ಆ್ಯಂಡ್ ಇಲ್ಲಿ ಎಲ್ರಿಗೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಿತ್ತು, ಎಲ್ರಿಗೂ ಹಣ ಬಂದಿತ್ತು. ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಲ್ರೆಡಿ ಆಗಿತ್ತು. ಹಾಗಾಗಿ ಇದೊಂದು ಖುಷಿ ಪಡುವಂಥ ವಿಚಾರ. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಹಣನೇ ಬರೋದಿಲ್ಲ ಕೆಲವರಿಗೆ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಕೂಡ ದಯವಿಟ್ಟು ಕಮೆಂಟನ್ನು ಮಾಡಿ, ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರ ಅಕೌಂಟಿಗೂ ಕಮ್ಮಿ ಅಂತಂದರೂ 4,000 ರೂಪಾಯಿ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. 4,000 ರೂಪಾಯಿ ಹಣ ಅಂತಂದ್ರೂ ಕೂಡ 2 ಕಂತು ಆಗುತ್ತೆ. 2 ಕಂತು ಎಲ್ರಿಗೂ ಬರಲಿ. ಅವ್ರಿಗೆ ಮಾತ್ರ ಬರುವಂಥದ್ದು, ಇವ್ರಿಗೆ ಮಾತ್ರ ಬರುವಂಥದ್ದು ಅಂತ ಹೇಳ್ತೀರ ಕೆಲವು ಬಾರಿ. ನಾನು ಹೇಳ್ತೀನಲ್ಲ, ಯಾರಿಗೂ ಅವ್ರಿಗೆ ಮಾತ್ರ ಬರುತ್ತೆ, ಇವ್ರಿಗೆ ಮಾತ್ರ ಬರುತ್ತಂತ ಏನಿಲ್ಲ. ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ. ನೀವು ಮತ್ತು ಡಿಮೋಟಿವೇಟ್ ಆಗಬೇಡಿ. ಎಲ್ರಿಗೂ ಹಣ ಬರಲಿ. ಮೋಟಿವೇಟಿಂದ ಇರಿ ಎಲ್ಲರೂ ಕೂಡ. ಡಿಮೋಟಿವೇಟ್ ಯಾವಾಗಲೂ ಆಗಲೇಬೇಡಿ ಸ್ನೇಹಿತರೆ. ಯಾವತ್ತೂ ಎಲ್ರಿಗೂ ಹಣ ಅವ್ರವ್ರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ನಾನು ಹೇಳ್ತೀನಲ್ಲ,
ಎಲ್ಲರ ಅಕೌಂಟಿಗೂ ಎಲ್ಲರ ಅಕೌಂಟ್ನಲ್ಲೂ ಮಿನಿಮಮ್ ಅಂದರೂ ಕೂಡ ಇದೊಂದು ವಿಚಾರವನ್ನು ಬಿಟ್ಟು ಹೋಗಿದ್ದೆ ನಾನು. ಮಿನಿಮಮ್ ಅಂದರೂ 500 ರೂಪೀಸ್ ಎಲ್ಲರ ಅಕೌಂಟ್ನಲ್ಲಿ ಇರಲಿ. ಎಲ್ರಿಗೂ ಮೇಯ್ನಾಗಿ ಹಣ ಬರಬೇಕಂತಂದರೆ 500 ರೂಪೀಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ 500 ರೂಪೀಸ್ ಇಟ್ಕೊಳ್ಳಿ, ನಿಮ್ಮೊಂದು ಅಕೌಂಟ್ನಲ್ಲಿ 500 ರೂಪೀಸ್ ಇರಲೇಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಎಸ್, 500 ರೂಪೀಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ಇಟ್ಕೊಳ್ಳಿ. ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ. ಹಾಗಾಗಿ ಆ ರೀತಿಯ ಕಷ್ಟದ ಪರಿಸ್ಥಿತಿಯನ್ನು ನೀವು ಯಾವತ್ತು ಫೇಸ್ ಮಾಡಬೇಡಿ. ಆ್ಯಂಡ್ ನಿಮಗೆ ಒಂದು 2,000 ರೂಪಾಯಿ ಎಷ್ಟು ಮುಖ್ಯ ಅಂತ ಗೊತ್ತಿದೆ ಎಲ್ರಿಗೂ ಕೂಡ. ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ಹಣ ಬರಲಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ನಾನು ಇವ್ರಿಗೆ ಅಂತಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಖಂಡಿತವಾಗ್ಲೂ ಟೆನ್ಷನ್ ತಗೊಳ್ಬೇಡಿ, ಭಯವನ್ನು ಪಟ್ಕೊಳ್ಬೇಡಿ. ನಿಮ್ಮೆಲ್ಲರ ಅಕೌಂಟಿಗೂ ಹಣ ಅನ್ನುವಂಥದ್ದು ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಎಲ್ರಿಗೂ 95% ಜನರಿಗೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಏನು ಮುಂದಿನ ಕಂತುಗಳೇನಿದೆ 20, 21, 22, 23 ಒಂದಿಷ್ಟು ಕಂತುಗಳಿದೆ. ಆ ಒಂದು ಕಂತುಗಳೆಲ್ಲದೂ ಕೂಡ ನಿಮ್ಮ ಕೈ ಸೇರಲಿ, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೆ ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. 27/5/2025 ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಶುಭೋದಯ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಮತ್ತು NCPI ಮ್ಯಾಪಿಂಗ್ EKYC ಎಲ್ಲ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ PM ಕಿಸಾನ್ ಯೋಜನೆ ಹಣದ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನನ್ನು ಕೇಳಿದ್ರಿ. ಆ ಎಲ್ಲ ಕನ್ಫ್ಯೂಷನ್ಗೂ ನಾನು ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಎಲ್ಲರ ಅಕೌಂಟಲ್ಲೂ ಒಂದು 500 ರೂಪಾಯಿ ಇಟ್ಕೊಳ್ಳಿ. ನಿಮಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರ ಅಕೌಂಟಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರ ಅಕೌಂಟಲ್ಲಿ ಒಂದು 500 ಇಟ್ಕೊಂಡ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ಲರ ಅಕೌಂಟಲ್ಲಿ ಒಂದು 500 ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಎಲ್ಲ ಒಂದು 19 ಕಂತು, 20, 21, 22 ಏನೇನು ಕಂತುಗಳು ಇನ್ನು ಮುಂದೆ ಬರುತ್ತೆ ಅದರೆಲ್ಲ ಒಂದು ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂತಂದರೆ ನಿಮ್ಮೊಂದು ಅನಿಸಿಕೆ ಏನಿದೆ ಅದು ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ.